Good morning, ma'am. Got it. Participant. ಮತ್ತೆ ಸ್ಪಾಟ್ಲೈಟ್ ಸ್ಪಾಟ್ಲೈಟ್ ಇದು ಈ ಸಣ್ಣ ಮಾತು ನೋಡಿ ಲಾಸ್ಟ್ ಪೀರಿಯಡ್ ಅಲ್ಲಿ ನಾವು ಕಾರ್ಲ್ ಮಾರ್ಕ್ಸ್ ರವರ ಸಿದ್ಧಾಂತದ ಅಂದ್ರೆ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಹೌದಾ. ಸೊ ಈಗ ಹಾಗೆ ಕಾರ್ಲ್ ಮಾರ್ಕ್ಸ್ ರವರ ಸಿದ್ಧಾಂತದಲ್ಲಿರುವಂತಹ ಒಂದು ದೋಷಗಳು ಏನು ಅಂತ ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಒಂದು ಭಾವನೆಗಳು ನಾವು ಆಗ್ಲೇ ಆರ್ಥಿಕ ಒಂದು ಇತಿಹಾಸದಲ್ಲಿ ಅವು ಕ್ರಾಂತಿಯ ಅಲೆಗಳನ್ನೇ ಎಬ್ಸಿವೆ. ಕೋಟ್ಯಾಂತರ ಜನರ ಮೇಲೆ ಆಳವಾದಂತಹ ಪ್ರಭಾವವನ್ನ ಬೀರಿದಂತಹ ಕೆಲವು ಚಿಂತಕರಲ್ಲಿ ಕಾರ್ಲ್ ಮಾರ್ಕ್ಸ್ ಕೂಡ ಒಬ್ರು ಅನ್ನೋದು ಉತ್ಪ್ರೇಕ್ಷೆ ಅಲ್ಲ ಅಂತ. ಯಾಕಂದ್ರೆ ಅವರ ಹಲವಾರು ವಿಚಾರಗಳು ಎಲ್ಲಾ ದೇಶಗಳ ಒಂದು ಸಾಮಾಜಿಕ ಆರ್ಥಿಕ ರಚನೆಯ ಪರಿಸರಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಹೊಂದ್ಕೊಳ್ತವೆ. ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲಾ ಜನರು ಕೂಡ ಸಮಾನತೆಯಿಂದ ಅನ್ಯೋನ್ಯವಾಗಿ ಜೀವಿಸ್ಬೇಕು ಅನ್ನೋದು ಕಾರ್ಲ್ ಮಾರ್ಕ್ಸ್ ರವರ ಒಂದು ಇಚ್ಛೆ ಆಗಿತ್ತು. ಇದಕ್ಕೋಸ್ಕರ ಶೋಷಿತರು ಎಂತಹ ಹೋರಾಟಕ್ಕೂ ಕೂಡ ಸಿದ್ಧರಾಗಿರ್ಬೇಕು ಅನ್ನುವಂತಹ ಒಂದು ಕರೆಯನ್ನ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಕಾರ್ಲ್ ಮಾರ್ಕ್ಸ್ ರವರನ್ನ ನಾವು ಒಬ್ಬ ಕೆರಳಿದ ಅಸಾಧಾರಣ ಪ್ರತಿಭಾಶಾಲಿ ಅರ್ಥಶಾಸ್ತ್ರಜ್ಞ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಶೋಷಣೆಗೆ ಸಿಕ್ಕಿರುವಂತಹ ಕಾರ್ಮಿಕ ವರ್ಗ ಬಂಡವಾಳಶಾಹಿ ವ್ಯವಸ್ಥೆಯನ್ನ ನಿರ್ದಾಕ್ಷಿಣ್ಯವಾಗಿ ನಿರ್ದಯವಾಗಿ ಕಿತ್ತೊಗಿತ್ತದೆ ಎನ್ನುವಂತಹ ಅವನ ಭಾವನೆ ಈಗಾಗ್ಲೇ ಅನೇಕ ದೇಶಗಳಲ್ಲಿ ರುಜುವಾತಾಗಿದೆ ಅಂತೇಳಿ ಹೇಳ್ಬೋದು. ಆದ್ರಿಂದಲೇ ಅವನೊಬ್ಬ ಪ್ರವಾದಿ ಅಂತೇಳಿ ಅನ್ಸಿರೋದು. ಅಂದ್ರೆ ಚರಿತ್ರೆಯಲ್ಲಿ ಕಾಣಸಿಗುವಂತಹ ಪ್ರತಿಯೊಂದು ಹೋರಾಟನೂ ಕೂಡ ಆರ್ಥಿಕ ಅಸಮಾನತೆಯ ಪರಿಣಾಮ ಎನ್ನುವಂತಹ ಅವನ ವಿಚಾರ ಸರಣಿ ಅರ್ಥಗರ್ಭಿತವಾಗಿದೆ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಒಂದು ವಿಚಾರ ಲಹರಿ ಒಂದು ಧಾರ್ಮಿಕ ಸಿದ್ಧಾಂತನೇ ಆಗಿರೋದು ಅವರ ಒಂದು ಬುದ್ಧಿಮತ್ತೆಗೆ ಹಿಡಿದಂತಹ ಒಂದು ಕೈಗನ್ನಡಿ ಅಂತೇಳಿ ಹೇಳ್ಬೋದು. ಅದಕ್ಕೋಸ್ಕರ ಅವನ ಬೆಂಬಲಿಗರು ಮಾರ್ಕ್ಸ್ ವಾದವನ್ನ ಒಂದು ಧರ್ಮ ಅಂತೇಳಿ ನಂಬಿದ್ದಾರೆ. ಅಂದ್ರೆ ಒಬ್ಬ ಸಂಪ್ರದಾಯಬದ್ಧ ಮಾರ್ಕ್ಸ್ ವಾದಿಗೆ ಅವನ ಎದುರಾಳಿ ಬರೀ ತಪ್ಪಿತಸ್ಥ ಮಾತ್ರ ಅಲ್ಲ, ಪಾತಕಿ ಕೂಡ ಅಂತ. ಆದ್ರೆ ಮಾರ್ಕ್ಸ್ ರವರ ಅಭಿವೃದ್ಧಿಯ ಸಿದ್ಧಾಂತ ದೋಷಗಳಿಂದ ಮುಕ್ತವಾಗಿಲ್ಲ ಅಂತ ಇಲ್ಲ. ಅವರ ಒಂದು ಸಿದ್ಧಾಂತದಲ್ಲಿರುವಂತಹ ಒಂದು ದೋಷಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಅವ್ರ ಸಿದ್ಧಾಂತದಲ್ಲಿ ನಾವು ಚರಿತ್ರೆಯ ವಸ್ತುನಿಷ್ಠಾತ್ಮಕ ನಿರೂಪಣೆಯ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಸಂಕುಚಿತವಾದ್ದು ಅಂತೇಳಿ ಹೇಳ್ಬೋದು. ಚರಿತ್ರೆಯ ವಸ್ತುನಿಷ್ಠಾತ್ಮಕ ನಿರೂಪಣೆಯ ಪರಿಕಲ್ಪನೆ
ಅದು ಸಂಕುಚಿತವಾದ್ದು. ಯಾಕೆಂದ್ರೆ ನೋಡಿ, ಕೇವಲ ಆರ್ಥಿಕ ಅಂಶಗಳು ಮಾನವನ ಚಟುವಟಿಕೆಯನ್ನ ಪ್ರಭಾವಿಸ್ತವೆ ಎಂಬುದನ್ನ ಈ ಪರಿಕಲ್ಪನೆ ಸೂಚಿಸ್ತದೆ. ಆದ್ರೆ ಧರ್ಮ, ಸಂಸ್ಕೃತಿ, ಮಾನವನ ಒಂದು ಒಲವುಗಳು, ಮನೋಧೋರಣೆಗಳು ಮೊದಲಾದಂತಹ ಆರ್ಥಿಕೇತರ ಅಂಶಗಳು ಕೂಡ ಚರಿತ್ರೆ ಮತ್ತೆ ಸಾಮಾಜಿಕ ವ್ಯವಸ್ಥೆಯನ್ನ ರೂಪಿಸೋದ್ರಲ್ಲಿ ಮಹತ್ವದ ಒಂದು ಪಾತ್ರವನ್ನ ವಹಿಸ್ತವೆ ಎನ್ನುವಂತಹ ಒಂದು ಸಂಗತಿಯನ್ನ ಪರಿಗಣಿಸದೇ ಇರೋದು ಕಾರ್ಲ್ ಮಾರ್ಕ್ಸ್ ರವರ ಒಂದು ಸಮೀಪ ದೃಷ್ಟಿಯನ್ನ ಸೂಚಿಸ್ತದೆ ಅಂತೇಳಿ ಹೇಳ್ಬೋದು. ಎರಡನೇದಾಗಿ ಹೇಳ್ಬೇಕಂದ್ರೆ ಇವ್ರು ಅಳಿವಿನ ಪ್ರವಾದಿ ಅಂತೇಳಿ ಟೀಕೆ ಮಾಡಿದ್ದಾರೆ ಕಾರ್ಲ್ ಮಾರ್ಕ್ಸ್ ರವರನ್ನ. ಏನು ಅಳಿವಿನ ಪ್ರವಾದಿ ಅಂದ್ರೆ ಹಲವಾರು ಚಿಂತಕರು ಮಾರ್ಕ್ಸ್ ನನ್ನ ಅಳಿವಿನ ಪ್ರವಾದಿ ಅಂತೇಳಿ ಟೀಕೆ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ, ಒಂದು ವ್ಯವಸ್ಥೆ ಅಳಿದು ಇನ್ನೊಂದಕ್ಕೆ ಜನ್ಮವನ್ನ ನೀಡ್ತದೆ, ಒಂದು ವ್ಯವಸ್ಥೆ ಅಳಿದು ಇನ್ನೊಂದಕ್ಕೆ ಜನ್ಮವನ್ನ ನೀಡ್ತದೆ ಅಂತೇಳಿ ಹೇಳೋದ್ರ ಮೂಲಕ ಅವರು ಸದಾ ವಿನಾಶವನ್ನೇ ಚಿಂತಿಸುವಂತಹ ಸಿನಿಕನಂತೆ ತೋರಿದರೆ ಆಶ್ಚರ್ಯ ಇಲ್ಲ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಇವರೊಬ್ಬ ಸುಳ್ಳು ಪ್ರವಾದಿ. ಅಂದ್ರೆ ಬಂಡವಾಳಶಾಹಿ ವ್ಯವಸ್ಥೆಯ ಅವಸಾನದೊಂದಿಗೆ ಸಮಾಜವಾದಿ ವ್ಯವಸ್ಥೆ, ನಂತರ ಸಮತಾವಾದಿ ವ್ಯವಸ್ಥೆ ಜನ್ಮ ತಾಳ್ತದೆ ಅಂತೇಳಿ ಕಾರ್ಲ್ ಮಾರ್ಕ್ಸ್ ರವರು ನುಡಿದಿದ್ದಾರೆ. ಆದ್ರೆ ರಷ್ಯಾ, ಚೈನಾ ಮೊದಲಾದಂತಹ ಅನೇಕ ದೇಶಗಳ ಒಂದು ಉದಾಹರಣೆಯನ್ನ ನಾವು ಗಮನಿಸಿದ್ರೆ ಕಾರ್ಲ್ ಮಾರ್ಕ್ಸ್ ರವರ ಒಂದು ವಿಚಾರ ಸರಣಿ ಅದು ಸಮಂಜಸವಾಗಿಲ್ದೇ ಇರೋದು ಗಮನಕ್ಕೆ ಬರ್ತದೆ ಅಂತೇಳಿ ಹೇಳ್ಬೋದು. ಈಗ ನೋಡಿ, ರಷ್ಯಾದಲ್ಲೇ ಆಗ್ಲಿ ಅಥವಾ ಚೈನಾದಲ್ಲೇ ಆಗ್ಲಿ ಬಂಡವಾಳಶಾಹಿ ಪದ್ಧತಿ ಅಳಿದು ಸಮತಾವಾದಿ ಪದ್ಧತಿ ಜನ್ಮ ತಾಳಿಲ್ಲ. ಅಂದ್ರೆ ಸಮಾಜವಾದ ಅಥವಾ ಸಮತಾವಾದ ಇದು ಬಂಡವಾಳಶಾಹಿ ಪದ್ಧತಿಯ ನಂತರದ ಹಂತವಲ್ಲ ಅಂತೇಳಿ ಹೇಳಲಾಗಿದೆ. ಅಂದ್ರೆ ಅಮೆರಿಕ, ಜಪಾನ್, ಇಂಗ್ಲೆಂಡ್, ಜರ್ಮನಿ ಇತ್ಯಾದಿ ದೇಶಗಳ ಒಂದು ನಿದರ್ಶನವನ್ನ ನಾವು ತೆಗೆದುಕೊಂಡ್ರೆ ಅಲ್ಲಿ ಕಾರ್ಲ್ ಮಾರ್ಕ್ಸ್ ರವರ ಒಂದು ಕಲ್ಪನೆ ಅಥವಾ ಊಹೆ ಇದೆಯಲ್ಲ ಅದು ಸರಿಯಾಗಿಲ್ಲ. ಅಂದ್ರೆ ಬಂಡವಾಳಶಾಹಿ ಪದ್ಧತಿ ಅವಸಾನವಾಗಿ ಸಮತಾವಾದ ಹುಟ್ಟಿಲ್ಲ. ಆದ್ರಿಂದ ಕಾರ್ಲ್ ಮಾರ್ಕ್ಸ್ ಒಬ್ಬ ಸುಳ್ಳು ಪ್ರವಾದಿ ಅಂತೇಳಿ ಪರಿಗಣಿಸಲ್ಪಟ್ಟಿದ್ದಾರೆ. ನಂತರ ಇವ್ರ ಸಿದ್ಧಾಂತದಲ್ಲಿರುವಂತಹ ಇನ್ನೊಂದು ದೋಷ ಏನಪ್ಪಾ ಅಂದ್ರೆ ಕಾರ್ಮಿಕ ವರ್ಗದ ದುರವಸ್ಥೆಯ ತಪ್ಪು ಕಲ್ಪನೆ ಅಂತೆ. ಕಾರ್ಮಿಕ ವರ್ಗದ ದುರವಸ್ಥೆಯ ತಪ್ಪು ಕಲ್ಪನೆ. ನೋಡಿ, ಇವರು ಕಾರ್ಮಿಕ ವರ್ಗದ ದುರವಸ್ಥೆಯನ್ನ ಕುರಿತ ಕಾರ್ಲ್ ಮಾರ್ಕ್ಸ್ ರವರ ಒಂದು ಅನಿಸಿಕೆಗಳಿದೆಯಲ್ಲ ಅದು ಸರಿ ಅಂತೇಳಿ ತೋರೋದಿಲ್ಲ. ಯಾಕೆಂದ್ರೆ ಈ ಕೈಗಾರಿಕಾ ಆರ್ಥಿಕತೆಗಳಲ್ಲಿ ಅಂದ್ರೆ ಔದ್ಯಮಿಕ ಆರ್ಥಿಕತೆಗಳಲ್ಲಿ ನೋಡಿ ನೀವು, ಅಲ್ಲಿ ಕಾರ್ಮಿಕ ಸಂಘಗಳು ಅವು ವಿಪುಲವಾಗಿ ಬೆಳೆದು ಅಂದ್ರೆ ಅವೆಲ್ಲ ಕಾರ್ಮಿಕ ಸಂಘಗಳೆಲ್ಲ ವಿಪುಲವಾಗಿ ಬೆಳೆದು ಅಲ್ಲಿ ಕಾರ್ಮಿಕರ ಒಂದು ಸವಲತ್ತುಗಳು ಮತ್ತು ರಕ್ಷಣೆಗೋಸ್ಕರ ಅವರು ಹೋರಾಟವನ್ನ ನಡೆಸ್ತಾ ಇವೆ. ಜೊತೆಗೆ ಸರ್ಕಾರಗಳು ಕೂಡ ಕಾರ್ಮಿಕರ ಒಂದು ರಕ್ಷಣೆ ಮತ್ತೆ ಶೋಷಣೆಯಿಂದ ಅವರಿಗೆ ವಿಮುಕ್ತಿ ದೊರಕಿಸುವಿಕೆಯನ್ನ ತಮ್ಮ ಪ್ರಮುಖ ಕರ್ತವ್ಯ ಅಂತೇಳಿ ಬಗೆದು ಆ ದಿಸೆಯಲ್ಲಿ ಅವು ಕಾರ್ಯೋನ್ಮುಖವಾಗಿವೆ. ಜೊತೆಗೆ ಮಿಶ್ರ ಆರ್ಥಿಕ ಪದ್ಧತಿಯ ಅನುಸರಣೆ, ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು ಇವೆಲ್ಲ ಕಾರ್ಮಿಕ ವರ್ಗವನ್ನ ಬಲಿಷ್ಠವನ್ನಾಗಿ ಮಾಡ್ತಾ ಇವೆ. ಎಲ್ಲೂ ಕೂಡ ಕಾರ್ಮಿಕರಿಗೆ ಶೋಷಣೆ ಆಗ್ತದೆ ಅನ್ನುವಂತಹ ಕಾರ್ಲ್ ಮಾರ್ಕ್ಸ್ ರವರ ಒಂದು ಅಭಿಪ್ರಾಯ ಸರಿಯಲ್ಲ. ಆದ್ರಿಂದ ಕಾರ್ಮಿಕರು ಯಾವಾಗ್ಲೂ ಕೂಡ ಅವರೊಂದು ಎಕ್ಸ್ಪ್ಲಾಯ್ಟೆಡ್ ಕ್ಲಾಸ್ ಅಂದ್ರೆ ಶೋಷಿತ ಸಮುದಾಯ, ಅವರಿಗೆ ಯಾವುದೇ ರಕ್ಷಣೆ ಇರೋದಿಲ್ಲ ಅನ್ನುವಂತಹ ಕಾರ್ಲ್ ಮಾರ್ಕ್ಸ್ ರವರ ಒಂದು ಭಾವನೆಗಳನ್ನ ನಾವು ಒಪ್ಕೊಳ್ಳೋದಿಕ್ಕೆ ಸಾಧ್ಯವೇ ಇರೋದಿಲ್ಲ ಅನ್ನುವಂತಹ ಒಂದು ಟೀಕೆಯನ್ನ ನಾವು ಕಾಣ್ಬೋದು. ನಂತರ ನೋಡಿ, ತಂತ್ರಜ್ಞಾನದ ಬಗೆಗೆ ಅಸಂಗತ ಭಾವನೆ ಅಂತ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ಅವರ ಅಭಿಪ್ರಾಯದಲ್ಲಿ ತಂತ್ರಜ್ಞಾನದ ಮುನ್ನಡೆಯಿಂದಾಗಿ ನಿರುದ್ಯೋಗ ಹೆಚ್ಚಾಗ್ತಾ ಹೋಗುತ್ತೆ, ಕೆಲಸಗಾರರ ಸಂಕಷ್ಟಗಳು ಹೆಚ್ಚಾಗ್ತದೆ, ಕೂಲಿಯ ಮಟ್ಟ ಜೀವನಾವಶ್ಯಕತೆಗಿಂತ ಕಡಿಮೆ ಆಗ್ತದೆ ಅನ್ನುವಂತಹ ಕಾರ್ಲ್ ಮಾರ್ಕ್ಸ್ ರವರ ಒಂದು ಭಾವನೆ ಇದೆಯಲ್ಲ ಅದು ಅಸಂಗತವಾದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಬಂಡವಾಳಶಾಹಿ ಆರ್ಥಿಕತೆಗಳಲ್ಲಿ ತಂತ್ರಜ್ಞಾನದ ಒಂದು ಪ್ರಗತಿಯೊಂದಿಗೆ ಶ್ರಮದ ಒಂದು ಉತ್ಪಾದಕತೆ ಜೊತೆಗೆ ಕೂಲಿಯ ಮಟ್ಟ ಹೆಚ್ಚಾಗಿರೋದನ್ನ ಹಲವಾರು ಅರ್ಥಶಾಸ್ತ್ರಜ್ಞರು ಅಂಕಿ ಅಂಶಗಳ ಒಂದು ಸಮೇತ ನಿರೂಪಿಸಿದ್ದಾರೆ. ಅದು ಅಲ್ಲದೆ ತಂತ್ರಜ್ಞಾನದ ಬಳಕೆಯ ಒಂದು ಪ್ರಮುಖ ಗುರಿ ಆದಾಯ ಮತ್ತು ಒಟ್ಟು ಬೇಡಿಕೆಯನ್ನ ಹೆಚ್ಚಿಸೋದ್ರ ಮೂಲಕ ದೀರ್ಘಾವಧಿಯಲ್ಲಿ ಉದ್ಯೋಗಾವಕಾಶಗಳನ್ನ ವಿಸ್ತರಿಸಬೇಕು ಅನ್ನೋದು ಆಗಿರ್ತದೆ. ಹಾಗಾಗಿ
ಬಾಬಾ ಆಮ್ಟೆ ಹೇಳಿರೋ ಪ್ರಕಾರ ಮಾರ್ಕ್ಸ್ ಇಲ್ಲದೆ ಇದ್ದಿದ್ರೆ, ಕಾಲ್ ಮಾರ್ಕ್ಸ್ ಇರದೇ ಇದ್ದಿದ್ರೆ ಬಡವರಿಗೋಸ್ಕರ ಜಗತ್ತು ಮರುಗ್ತಾ ಇರ್ಲಿಲ್ಲ. ಹಾಗಾಗಿ ಒಬ್ಬ ಸಂತನಾಗಿ ನಾನು ಆತನನ್ನ ಪೂಜಿಸುವೆ, ಆದ್ರೆ ಒಬ್ಬ ರಾಜಕೀಯ ಪ್ರವಾದಿಯಾಗಿ ಆತ ತಂತ್ರಜ್ಞಾನದಿಂದ ಸೋಲನ್ನ ಅನುಭವಿಸಿದಾನೆ ಎನ್ನುವಂತಹ ಮಾತುಗಳಿದವಲ್ಲ, ಅವು ಔಚಿತ್ಯ ಪೂರ್ಣವಾಗಿವೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ತಂತ್ರಜ್ಞಾನದ ಬಗೆಗೆ ಅವರ ಒಂದು ಭಾವನೆ ಅಸಂಗತವಾದ್ದು ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಇನ್ನೊಂದು ಇವ್ರ ಸಿದ್ಧಾಂತದಲ್ಲಿರುವಂತಹ ಒಂದು ದೋಷ ಏನಪ್ಪಾ ಅಂದ್ರೆ ಉದ್ಯಮ ಚಕ್ರಗಳ ಒಂದು ವಿಶ್ಲೇಷಣೆ ಇದೆಯಲ್ಲ, ಅದು ತಪ್ಪು ಆಧಾರಿತವಾದದ್ದು ಅಂತ. ಅಂದ್ರೆ ಉದ್ಯಮ ಚಕ್ರಗಳು ಅಂದ್ರೆ ಆರ್ಥಿಕ ಆವರ್ತಗಳ ಒಂದು ವಿಶ್ಲೇಷಣೆ ಇದೆಯಲ್ಲ, ಅದು ತಪ್ಪು ಆಧಾರಿತವಾದುದು. ಅಂದ್ರೆ ಏನು? ಉದ್ಯಮ ಚಕ್ರಗಳ ಒಂದು ಸಮಸ್ಯೆಯನ್ನ ವಿಶ್ಲೇಷಿಸುವಲ್ಲಿ ಕಾರ್ಲ್ ಮಾರ್ಕ್ಸ್ ಅಭಿವೃದ್ಧಿಯ ಚಿಂತನೆಗೆ ಒಂದು ಮಹತ್ತರವಾದಂತಹ ಒಂದು ಕಾಣಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪೂರೈಕೆಯು ತನ್ನದೇ ಬೇಡಿಕೆಯನ್ನ ಸೃಷ್ಟಿಸುತ್ತದೆ ಅನ್ನುವಂತಹ ಒಂದು ಭಾವನೆಯನ್ನ ಅವರು ತಿರಸ್ಕರಿಸಿದ್ದಾರೆ. ಪೂರೈಕೆಯು ತನ್ನದೇ ಆದಂತಹ ಬೇಡಿಕೆಯನ್ನ ಸೃಷ್ಟಿಸ್ತದೆ ಎನ್ನುವಂತಹ ಒಂದು ಭಾವನೆಯನ್ನ ಅವರು ತಿರಸ್ಕರಿಸಿದ್ದಾರೆ. ಯಾಕೆಂದ್ರೆ ಉದ್ಯಮ ಚಕ್ರಗಳು ಅಭಿವೃದ್ಧಿ ಪ್ರಕ್ರಿಯೆಯ ಒಂದು ಅವಶ್ಯಕವಾದಂತಹ ಅಂಗ ಅನ್ನುವಂತಹ ಅವರ ಒಂದು ವಿಚಾರ ಆರ್ಥಿಕ ಇತಿಹಾಸದಲ್ಲಿ ಅದಾಗ್ಲೇ ರುಜುವಾತು ಪಟ್ಟಿದೆ. ಆದ್ರೆ ಈ ಕುರಿತು ಕಾರ್ಲ್ ಮಾರ್ಕ್ಸ್ ರವರ ಒಂದು ಭಾವನೆ ವ್ಯಾಪಕವಾಗಿ ಸರಿ ಅಂತೇಳಿ ತೋರಿದ್ರು ಕೂಡ ಹೇಳ್ಬೇಕಂತಂದ್ರೆ ನಿರ್ದಿಷ್ಟವಾಗಿ ಅದು ದೋಷಪೂರಿತವಾಗಿದೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ನೋಡಿ, ಉದ್ಯಮದ ಏರಿಳಿತಗಳು ಬಂಡವಾಳಶಾಹಿ ಆರ್ಥಿಕ ರಚನೆಯನ್ನ ನಾಶ ಮಾಡ್ಲಿಕ್ಕೆ ಅವು ಸಮರ್ಥವಾಗಿರೋದಿಲ್ಲ. ಪ್ರತಿಯೊಂದು ಉದ್ಯಮ ಚಕ್ರದ ಶೃಂಗ ಮತ್ತು ಶೃಂಗದ ಶಿಖರ ಹಿಂದಿನ ಉದ್ಯಮ ಚಕ್ರದ ಒಂದು ಶೃಂಗ ಮತ್ತೆ ಶೃಂಗದ ಶಿಖರಕ್ಕಿಂತ ಹೆಚ್ಚಿರ್ತದೆ ಅಂತೇಳಿ ಮಿಚೆಲ್ ಮತ್ತು ಶುಂಪೀಟರ್ ಅವರು ಹೇಳಿದ್ದಾರೆ. ಅಂದ್ರೆ ಬೇರೆ ಮಾತುಗಳಲ್ಲಿ ಹೇಳೋದಾದ್ರೆ ಉದ್ಯಮ ಚಕ್ರಗಳು ಆರ್ಥಿಕ ಅಭಿವೃದ್ಧಿಯ ಒಂದು ಅವಿಭಾಜ್ಯವಾದಂತಹ ಅಂಗವಾಗಿದ್ದು ಅವು ಪ್ರಗತಿಗೆ ಮತ್ತಷ್ಟು ಪ್ರೇರಕ ಶಕ್ತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತವೆ. ಯಾಕೆಂದ್ರೆ 1930ರ ನಂತರ ವಿಶ್ವದ ಆರ್ಥಿಕತೆಗಳಲ್ಲಿ ಉದ್ಯಮ ಚಕ್ರಗಳು ಅಷ್ಟಾಗಿ ಸಂಭವಿಸಿಲ್ಲ. ಅದು ಅಲ್ಲದೆ ಬಂಡವಾಳಶಾಹಿ ಆರ್ಥಿಕತೆಗಳಲ್ಲಿ ಉದ್ಯಮ ಚಕ್ರ ಅಂದ್ರೆ ಈಗ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗಳೆಲ್ಲ ಆ ಉದ್ಯಮ ಚಕ್ರಗಳ ಒಂದು ನಿವಾರಕ ಕ್ರಮಗಳನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ಅವೆಲ್ಲವೂ ಕೂಡ ಮುಂದಾಗಿವೆ. ಇವೆಲ್ಲ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಕಾರ್ಲ್ ಮಾರ್ಕ್ಸ್ ರವರ ಸಿದ್ಧಾಂತಕ್ಕೆ ಇವೆಲ್ಲ ನೇರವಾದಂತಹ ಒಂದು ಸವಾಲನ್ನ ಒಡ್ತವೆ ಅಂತೇಳಿ ಹೇಳ್ಬೋದು. ಅದು ಅಲ್ಲದೆ ಉದ್ಯಮ ಚಕ್ರಗಳ ಬಗ್ಗೆ ಅವರ ಭಾವನೆ ಬಂಡವಾಳಶಾಹಿ ಉತ್ಪಾದನೆಯ ಸ್ವರೂಪದಿಂದ ಅದು ಪ್ರಚೋದಿತವಾಗಿದೆಯೇ ಹೊರತು ಹಣಕಾಸಿನ ಮತ್ತೆ ರಾಜ್ಯಕೋಶ ನೀತಿಗಳ ಒಂದು ನ್ಯೂನ್ಯತೆಯಿಂದ ಅಲ್ಲ. ಸೊ ಈ ನೀತಿಗಳ ಒಂದು ಮಹತ್ವವನ್ನ ಕಡೆಗಣಿಸಿರುವಂತಹ ಯಾವುದೇ ಸಿದ್ಧಾಂತರು ಕೂಡ ಅಸಂಪೂರ್ಣವಾದ್ದು ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಹೆಚ್ಚುವರಿ ಮೌಲ್ಯದ ಪರಿಭಾವನೆ ದೋಷಪೂರಿತವಾದ್ದು ಅಂತ. ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತದಲ್ಲಿ ಕಂಡುಬರುವಂತಹ ಒಂದು ಪರಿಭಾವನೆ ಯಾವುದು? ಹೆಚ್ಚುವರಿ ಮೌಲ್ಯ, ಸರ್ಪ್ಲಸ್ ವ್ಯಾಲ್ಯೂ. ಸೊ ಅದು ಆ ಒಂದು ಪರಿಭಾವನೆ ದೋಷಪೂರಿತವಾದ್ದು ಅಂತ. ಯಾಕಂದ್ರೆ ಹೆಚ್ಚುವರಿ ಮೌಲ್ಯದ ಒಂದು ಕಾರ್ಲ್ ಮಾರ್ಕ್ಸ್ ರವರ ಒಂದು ಭಾವನೆ ಅವಾಸ್ತವಿಕವಾದ್ದು. ಯಾಕೆಂದ್ರೆ ಶ್ರಮ ಒಂದೇ ಸರಕಿನ ಪೂರ್ಣ ಮೌಲ್ಯಕ್ಕೆ ಹಕ್ಕುದಾರನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಶ್ರಮದ ಜೊತೆಗೆ ನಮ್ಗೆ ಭೂಮಿ, ಬಂಡವಾಳ ಮತ್ತೆ ಸಂಘಟನಾ ಅಂದ್ರೆ ಸಂಘಟನಾ ಒಂದು ಶಕ್ತಿ ಅಥವಾ ಉದ್ಯಮಶೀಲತೆ ಇವು ಕೂಡ ಉತ್ಪಾದನೆಗೆ ಕೊಡುಗೆಯನ್ನ ಸಲ್ಲಿಸ್ತವೆ. ಆದ್ರಿಂದ ಶ್ರಮ ಒಂದೇ ಹೇಗೆ ಶೋಷಣೆಗೆ ಒಳಗಾಗ್ತದೆ ಅಂದ್ರೆ ಶ್ರಮ ಶೋಷಣೆಗೆ ಒಳಪಡ್ತದೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅದು ಅಲ್ಲದೆ ಅಭಿವೃದ್ಧಿಶೀಲ ಆರ್ಥಿಕತೆಗಳಲ್ಲಿ ಅಂದ್ರೆ ಹಿಂದುಳಿದ ಆರ್ಥಿಕತೆಗಳಲ್ಲಿ ಹೆಚ್ಚುವರಿ ಮೌಲ್ಯ ಅತ್ಯವಶ್ಯಕವಾದ್ದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಹಿಂದುಳಿದ ರಾಷ್ಟ್ರಗಳಲ್ಲಿ ಹೆಚ್ಚುವರಿ ಮೌಲ್ಯ ನಿಜವಾಗ್ಲೂ ಕೂಡ ಅತ್ಯವಶ್ಯಕವಾಗಿ ಬೇಕಾಗ್ತದೆ. ಯಾಕಂದ್ರೆ ಉದ್ಯಮಶೀಲರಿಗೆ ಉದ್ಯಮಗಳ ಒಂದು ಸ್ಥಾಪನೆ ಮತ್ತೆ ಉತ್ಪನ್ನ ಹೆಚ್ಚಳದ ಬಗ್ಗೆ ಪ್ರೇರಣೆಯನ್ನ ಒದಗಿಸೋದ್ರಲ್ಲಿ ಹೆಚ್ಚುವರಿ ಮೌಲ್ಯ ಅದು ಅನಿವಾರ್ಯ ಅಂತೇಳಿ ಹೇಳ್ಬೋದು.
ಯಾಕೆಂದ್ರೆ ಉದ್ಯಮದ ಲಾಭಗಳು ಹೆಚ್ಚಿದಾಗ ಮಾತ್ರ ಪುನರ್ ಹೂಡಿಕೆಯನ್ನ ಮಾಡ್ಲಿಕ್ಕೆ ಮತ್ತೆ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಉದ್ಯಮಶೀಲರಿಗೆ ಉದ್ಯಮಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ, ಉತ್ಪನ್ನವನ್ನ ಹೆಚ್ಚಿಸ್ಲಿಕ್ಕೆ ಪ್ರೇರಣೆಯನ್ನ ಒದಗಿಸೋದ್ರಲ್ಲಿ ಹೆಚ್ಚುವರಿ ಮೌಲ್ಯ ಅನಿವಾರ್ಯ ಅಲ್ವಾ. ಉದ್ಯಮದಲ್ಲಿ ಲಾಭಗಳು ಹೆಚ್ಚಿದ್ದಾಗ ಮಾತ್ರ ಅವರು ಪುನರ್ ಹೂಡಿಕೆಯನ್ನ ಮಾಡ್ಲಿಕ್ಕೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಅಲ್ಲದೆ ಉತ್ಪಾದಕರು ಉದ್ಯಮದಲ್ಲಿ ಅನಿರೀಕ್ಷಿತವಾದಂತಹ ಒಂದು ಸಂಕಷ್ಟಗಳನ್ನ ಅವರು ಎದುರಿಸಬೇಕಾಗ್ತದೆ. ಸೊ ಇಂಥ ಎಲ್ಲ ಒಂದು ಅನ್ಸರ್ಟನಿಟೀಸ್ ಆಮೇಲೆ ರಿಸ್ಕ್ ಗಳನ್ನ ಅವ್ರು ಫೇಸ್ ಮಾಡೋದ್ರಿಂದ ಹೆಚ್ಚುವರಿ ಮೌಲ್ಯ ಮತ್ತೆ ಲಾಭಗಳ ನಿರೀಕ್ಷೆ ಇಲ್ಲದೆ ಹೊರತು ಯಾವುದೇ ಒಬ್ಬ ಉದ್ಯಮಿನೂ ಕೂಡ ಅವನು ಉತ್ಪಾದನೆಯಲ್ಲಿ ತೊಡಗಲಿಕ್ಕೆ ಮುಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಸಂಗತಿ ಇದೆಯಲ್ಲ, ಇದು ಕಾರ್ಲ್ ಮಾರ್ಕ್ಸ್ ರವರ ಒಂದು ದೃಷ್ಟಿಕೋನ, ಕಾರ್ಲ್ ಮಾರ್ಕ್ಸ್ ರವರ ಒಂದು ದೃಷ್ಟಿಯಿಂದ ಅದು ಬಹಳಷ್ಟು ದೋಷಪೂರಿತವಾಗಿದೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಸಿದ್ಧಾಂತದಲ್ಲಿ ವರ್ಗ ಸಂಘರ್ಷವನ್ನು ಏನ್ ಪ್ರತಿಪಾದನೆ ಮಾಡಿದಾರಲ್ಲ, ಈ ವರ್ಗ ಸಂಘರ್ಷದ ಸಿದ್ಧಾಂತ ಅಸಹ್ಯವಾದ್ದು ಅಂತ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ಪ್ರತಿಪಾದಿಸಿದಂತಹ ವರ್ಗ ಸಂಘರ್ಷ ಬರೀ ಕೆಟ್ಟದ್ದು ಮಾತ್ರ ಅಲ್ಲ, ಅಪಾಯಕಾರಿ ಕೂಡ ಅಂತ. ಯಾಕೆಂದ್ರೆ ಈ ರೀತಿ ವರ್ಗ ಸಂಘರ್ಷ, ಈ ರೀತಿಯ ಒಂದು ಪರಿಭಾವನೆಗಳು ಅಂದ್ರೆ ಇದು ನಮ್ಮಲ್ಲಿ ಇದ್ರೆ ಇದರಿಂದ ಸಮಾಜದಲ್ಲಿ ಏನಾಗ್ತದೆ, ಜನರ ನಡುವೆ ಸಂಶಯಗಳು, ಅಸಹನೆಗಳು, ಮಾತ್ಸರ್ಯಗಳು ಇವೆಲ್ಲವನ್ನ ಹುಟ್ಟು ಹಾಕೋದ್ರ ಮೂಲಕ ನಿರಂತರವಾದಂತಹ ಒಂದು ವೈಷಮ್ಯಕ್ಕೆ ಕಾರಣ ಆಗ್ತದೆ. ಇದು ಅಭಿವೃದ್ಧಿಗೆ ಆತ್ಮಘಾತುಕಾರಿಯಾಗ್ತದೆ. ಹಾಗಾಗಿ ವರ್ಗ ಸಂಘರ್ಷದ ಸಿದ್ಧಾಂತ ಅದು ಅಸಹ್ಯವಾದುದು ಅಂತೇಳಿ ಅದು ಈ ಒಂದು ಭಾವನೆಯನ್ನ ತಿರಸ್ಕರಿಸಿದ್ದಾರೆ. ನಂತರ ಲಾಭಗಳ ಒಂದು ಕುಸಿತದ ಪ್ರವೃತ್ತಿಯ ಅಸ್ಪಷ್ಟ ರೂಪ, ಲಾಭಗಳ ಕುಸಿತದ ಒಂದು ಪ್ರವೃತ್ತಿಯ ಅಸ್ಪಷ್ಟ ರೂಪ ಅಂತ. ಈಗ ನೋಡಿ, ಲಾಭಗಳ ಇಳಿಮುಖ ಪ್ರವೃತ್ತಿಯ ಬಗೆಗಿನ ಮಾರ್ಕ್ಸ್ ರವರ ಒಂದು ವಿಚಾರ ಸ್ಪಷ್ಟವಾಗಿಲ್ಲ. ಯಾಕೆಂದ್ರೆ ಇಲ್ಲಿ ಅಭಿವೃದ್ಧಿಯೊಡನೆ ಬಂಡವಾಳದ ಒಂದು ಜೈವಿಕ ಸಂಯೋಗ ಹೆಚ್ಚಿ ಲಾಭಗಳು ಇಳಿತದೆ ಅಂತೇಳಿ ಅವರು ಹೇಳಿದ್ದಾರೆ. ಆದ್ರೆ ತಂತ್ರಜ್ಞಾನದ ಪ್ರಯೋಗದೊಂದಿಗೆ ಬಂಡವಾಳ ಉತ್ಪನ್ನದ ಒಂದು ಅನುಪಾತ ಕಡಿಮೆ ಆಗಿ ಅದು ಉತ್ಪಾದಕತೆಯನ್ನು ಹೆಚ್ಚಿಸೋದ್ರ ಮೂಲಕ ಒಟ್ಟು ಉತ್ಪನ್ನ ಮತ್ತೆ ಲಾಭಗಳು ಹೆಚ್ಚುವಂತಹ ವಾಸ್ತವವಾದಂತಹ ಒಂದು ಸ್ಥಿತಿಯನ್ನ ಅರಿಲಿಕ್ಕೆ ಕಾರ್ಲ್ ಮಾರ್ಕ್ಸ್ ರವರು ವಿಫಲರಾಗಿದ್ದಾರೆ ಅಂತ. ಸೊ ಹೀಗೆ ಲಾಭಗಳ ಒಂದು ಕುಸಿತದ ಒಂದು ಪ್ರವೃತ್ತಿಯ ಅಸ್ಪಷ್ಟವಾದಂತಹ ಒಂದು ರೂಪವನ್ನು ನಾವು ಇಲ್ಲಿ ಕಾಣ್ಬೋದು. ನಂತರ ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಅಸಮಂಜಸವಾದ ಅರೆ ಅನುಭೋಗದ ಭಾವನೆ. ಅವ್ರ ಸಿದ್ಧಾಂತದಲ್ಲಿ ನಾವು ಕಾಣೋದು ಅರೆ ಅನುಭೋಗ ಅಂದ್ರೆ ಅಸಮಂಜಸವಾದಂತಹ ಅರೆ ಅನುಭೋಗದ ಭಾವನೆ ಅಂದ್ರೆ ಏನು? ಅರೆ ಅನುಭೋಗದ ಒಂದು ಭಾವನೆಯನ್ನ ಆಶ್ರಯಿಸಿ ಕಾರ್ಲ್ ಮಾರ್ಕ್ಸ್ ಲಾಭದ ಇಳಿತ ಮತ್ತೆ ಉದ್ಯಮ ಚಕ್ರಗಳ ಮೂಲಕ ಬಂಡವಾಳಶಾಹಿ ಅವಸಾನದ ಒಂದು ಸಿದ್ಧಾಂತವನ್ನು ಅವರು ಬೆಳೆಸಿದ್ದಾರೆ. ಬೆಳೆಸಿದ್ದಾರೆ. ಯಾಕೆಂದ್ರೆ ಅನುಭೋಗದ ಕೊರತೆಯಿಂದ ಉದ್ಯಮ ಚಕ್ರಗಳು ಸಂಭವಿಸ್ತವೆ ಅಂತೇಳಿ ಅವರು ನಂಬಿದ್ದಾರೆ. ಅಂದ್ರೆ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಬಂಡವಾಳವನ್ನ ಹೆಚ್ಚು ಸಂಗ್ರಹಿಸಬೇಕು ಅನ್ನುವಂತಹ ಬಂಡವಾಳಶಾಹಿಗಳ ಅಭಿಲಾಷೆಯೇ ಅವರ ಮಿತವಾದ ಅನುಭೋಗಕ್ಕೆ ಕಾರಣವಾಗಿದೆ. ಆದ್ರೆ ಇಲ್ಲಿ ಒಂದು ವಿವಾದಾತ್ಮಕವಾದಂತಹ ಒಂದು ವಿಚಾರವನ್ನ ಪರಿಶೀಲಿಸೋದು ಅವಶ್ಯಕ. ಯಾಕೆಂದ್ರೆ ಬರೀ ಬಂಡವಾಳಶಾಹಿಗಳು ಲಾಭವನ್ನ ಗಳಿಸೋದ್ರಲ್ಲೇ ಸಂಗ್ರಹಿಸೋದ್ರಲ್ಲೇನೆ ಅವರು ನಿರತರಾಗಿದ್ರೆ ಆಗ ಸಮಸ್ಯೆನೇ ಉದ್ಭವಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಂಡವಾಳ ಸರಕುಗಳ ಉತ್ಪಾದನೆ ಒಟ್ಟು ಉತ್ಪನ್ನ ಮತ್ತೆ ಅನುಭೋಗದ ನಡುವಣ ಅಂತರವನ್ನ ಅದು ತುಂಬುತ್ತದೆ. ಈ ಸರಕುಗಳು ಕೂಡ ಬಂಡವಾಳಶಾಹಿಗಳಿಗೆ ಒಂದು ವಿಧದ ಅನುಭೋಗವೇ ಆಗಿರ್ತದೆ. ಆದ್ರೆ ಹೂಡಿಕೆಯ ಪ್ರೇರಣೆ ಲಾಭದ ದರವನ್ನೇ ಅವಲಂಬಿಸೋದಾದ್ರೆ ಲಾಭದ ದರದ ಬದಲಾವಣೆ ಅರೆ ಅನುಭೋಗದ ಸಮಸ್ಯೆಯನ್ನ ಹೇಗೆ ಸೃಷ್ಟಿಸ್ತದೆ ಅನ್ನೋದನ್ನ ಕಾರ್ಲ್ ಮಾರ್ಕ್ಸ್ ರವರು ವಿವರಿಸಲೇಬೇಕಾಗಿದೆ. ಸೊ ಇದನ್ನು ಮಾಡದೆ ಲಾಭದ ದರ ಆ ಮೂಲಕ ಹೂಡಿಕೆ ಯಾವ ದರದಲ್ಲಿ ಅನುಭೋಗವನ್ನ ಆಧರಿಸಿದೆ ಅಂತ ತಿಳಿಸೋದ್ರಲ್ಲೇನೆ ಅವರು ಅಂದ್ರೆ ಅವನ ಒಂದು ಸೋಲು ಸಂಪೂರ್ಣವಾಗಿದೆ ಅಂತೇಳಿ ಹೇಳ್ಬೋದು. ಆಯ್ತಲ್ಲ. ಸೊ ಇವೆಲ್ಲವೂ ಕೂಡ ಕಾರ್ಲ್ ಮಾರ್ಕ್ಸ್ ರವರ ಒಂದು ಸಿದ್ಧಾಂತದಲ್ಲಿರುವಂತಹ ಪ್ರಮುಖ ಒಂದು ದೋಷಗಳು ಅಂತೇಳಿ ಹೇಳ್ಬೋದು. ಸೊ ಇದುವರೆಗೂ ನಾವು ಆರ್ಥಿಕ ಅಭಿವೃದ್ಧಿಯ ಒಂದು ಸಿದ್ಧಾಂತಗಳಲ್ಲಿ ಆಡಮ್ ಸ್ಮಿತ್ ರವರ ಒಂದು ಅಭಿವೃದ್ಧಿಯ ಸಿದ್ಧಾಂತ
ನಂತರ ರೆಕಾರ್ಡೋರವರ ಒಂದು ಗೇಣಿಯ ಸಿದ್ಧಾಂತ, ನಂತರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇವೆಲ್ಲ ಒಂದು ಸಿದ್ಧಾಂತಗಳು. ಈಗ ನಂತರ ಹೇಳ್ಬೇಕಂತ ಹೇಳಿದ್ರೆ ಆಧುನಿಕ ಒಂದು ಅಭಿವೃದ್ಧಿಯ ಸಿದ್ಧಾಂತಗಳು ಅಂತೇಳಿ. ಆಧುನಿಕ ಅಭಿವೃದ್ಧಿಯ ಒಂದು ಸಿದ್ಧಾಂತಗಳಲ್ಲಿ ಅಂದ್ರೆ ನಂತರ ಬರುವಂತದ್ದು. ಈಗ ಹೇಳ್ಬೇಕಂತ ಹೇಳಿದ್ರೆ ಇವುಗಳನ್ನ ಮಾಡರ್ನ್ ಥಿಯರೀಸ್ ಆಫ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಆಧುನಿಕ ಅಭಿವೃದ್ಧಿಯ ಸಿದ್ಧಾಂತಗಳು ಅಂತ ಹೇಳಿದ್ರೆ 20ನೇ ಶತಮಾನದಲ್ಲಿ ಆರ್ಥಿಕ ಒಂದು ಅಭಿವೃದ್ಧಿ ಅನ್ನೋದೇನಾಯ್ತು, ಸಾರ್ವತ್ರಿಕವಾಯಿತು. ಅಂದ್ರೆ ಎಲ್ಲಾ ರಾಷ್ಟ್ರಗಳ ಒಂದು ಅಭಿವೃದ್ಧಿ ಒಂದೇ ತೆರನಾಗಿಲ್ಲ. ಅಂದ್ರೆ ಮುಂದುವರೆದ ರಾಷ್ಟ್ರಗಳು ಅಭಿವೃದ್ಧಿ ಅಥವಾ ಆರ್ಥಿಕ ಬೆಳವಣಿಗೆಯನ್ನ ಸತತವಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಸಮಸ್ಯೆ ನಾವು ಎದುರಿಸ್ತಾ ಇದ್ರೆ, ಮುಂದುವರಿತಾ ಇರುವಂತಹ ರಾಷ್ಟ್ರಗಳು ಅಭಿವೃದ್ಧಿಯನ್ನ ಪ್ರಾರಂಭಿಸುವಂತಹ ಮತ್ತೆ ಅದನ್ನ ಅಡೆತಡೆಗಳಿಲ್ಲದೆ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇವೆ. ಅಂದ್ರೆ ಮುಂದುವರಿದ ರಾಷ್ಟ್ರಗಳು ಅಭಿವೃದ್ಧಿ ಅಥವಾ ಆರ್ಥಿಕ ಬೆಳವಣಿಗೆಯನ್ನ ಸತತವಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಸಮಸ್ಯೆಯನ್ನ ಅವುಗಳು ಎದುರಿಸ್ತಾ ಇದ್ರೆ, ಇನ್ನ ಡೆವಲಪಿಂಗ್ ಕಂಟ್ರೀಸ್ ಮುಂದುವರಿತಾ ಇರುವಂತಹ ರಾಷ್ಟ್ರಗಳು ಅಭಿವೃದ್ಧಿಯನ್ನ ಪ್ರಾರಂಭಿಸುವಂತಹ ಮತ್ತೆ ಅದನ್ನ ಅಡೆತಡೆಗಳಿಲ್ಲದೆ ಯಾವುದೇ ಒಂದು ಅಬ್ಸ್ಟಕಲ್ಸ್ ಇಲ್ಲದೆ ಹೇಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಸಮಸ್ಯೆಯನ್ನ ಅವುಗಳು ಎದುರಿಸ್ತಾ ಇವೆ. ಆದ್ರಿಂದ ಈ ಶತಮಾನದ 2 ವಿಭಿನ್ನ ಪ್ರಕಾರದ ಅಭಿವೃದ್ಧಿಯ ಒಂದು ಸಿದ್ಧಾಂತಗಳನ್ನ ಅರ್ಥಶಾಸ್ತ್ರಜ್ಞರು ಪ್ರತಿಪಾದಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಅಂದ್ರೆ ಕೆಲವು ಅರ್ಥಶಾಸ್ತ್ರಜ್ಞರು ಮುಂದುವರಿದ ರಾಷ್ಟ್ರಗಳ ಆರ್ಥಿಕ ಬೆಳವಣಿಗೆಯನ್ನ ಹೇಗ್ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸಿದ್ಧಾಂತಗಳನ್ನ ಪ್ರತಿಪಾದಿಸಿದ್ರೆ, ಇನ್ ಕೆಲವು ಅರ್ಥಶಾಸ್ತ್ರಜ್ಞರು ಹಿಂದುಳಿದ ರಾಷ್ಟ್ರಗಳ ಅಭಿವೃದ್ಧಿಯನ್ನ ಪ್ರಾರಂಭಿಸುವಂತಹ ಮತ್ತೆ ಮುಂದುವರಿಸಿಕೊಂಡು ಹೋಗುವ ಬಗ್ಗೆ ಅವರು ತಮ್ಮ ಸಿದ್ಧಾಂತಗಳನ್ನ ಪ್ರತಿಪಾದಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಸೊ ಅವರ ಒಂದು ಸಿದ್ಧಾಂತಗಳಲ್ಲಿ 2 ವಿಧಗಳಿವೆ. ಒಂದೇನಪ್ಪಾ ಅಂದ್ರೆ ಮುಂದುವರಿದ ರಾಷ್ಟ್ರಗಳ ಆರ್ಥಿಕ ಬೆಳವಣಿಗೆಯ ಸಿದ್ಧಾಂತ ಅಂತ, ಮತ್ತೆ ಎರಡನೇದು ಹಿಂದುಳಿದ ಅಥವಾ ಮುಂದುವರಿತಾ ಇರುವಂತಹ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತ ಅಂತ. ಸೊ ಹೀಗೆ ಆಧುನಿಕ ಸಿದ್ಧಾಂತಗಳಲ್ಲಿ 2 ವಿಧಗಳಿದೆ ಅಂತೇಳಿ ಹೇಳ್ಬೋದು. ಈಗ ನಾವು ಅದರಲ್ಲಿ ಮುಖ್ಯವಾಗಿ ಶುಂಪೀಟರ್ ಅವರ ಅಭಿವೃದ್ಧಿಯ ಸಿದ್ಧಾಂತ ಅದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಶುಂಪೀಟರ್ ಅವರ ಅಭಿವೃದ್ಧಿಯ ಸಿದ್ಧಾಂತ ನೋಡಿ, ಜೋಸೆಫ್ ಶುಂಪೀಟರ್ ಇವರು ಆಧುನಿಕ ಅರ್ಥಶಾಸ್ತ್ರಜ್ಞರ ಗುಂಪಿಗೆ ಸೇರಿದಂತಹ ಒಬ್ಬ ಮೇಧಾವಿ ಅರ್ಥಶಾಸ್ತ್ರಜ್ಞರು ಅಂತೇಳಿ ಹೇಳ್ಬೋದು. ಏನು, ಜೋಸೆಫ್ ಶುಂಪೀಟರ್ ಅವರು ಆಧುನಿಕ ಅರ್ಥಶಾಸ್ತ್ರಜ್ಞರ ಒಂದು ಗುಂಪಿಗೆ ಸೇರಿದಂತಹ ಒಬ್ಬ ಮೇಧಾವಿ ಅರ್ಥಶಾಸ್ತ್ರಜ್ಞರು. ಅಂದ್ರೆ ಶುಂಪೀಟರ್ ಅವರು ಏನಪ್ಪಾ ಅಂದ್ರೆ ಆರ್ಥಿಕ ಸಲಹೆಗಾರರಾಗಿ ಹಣಕಾಸು ಮಂತ್ರಿಯಾಗಿ ಮತ್ತೆ ಬ್ಯಾಂಕಿನ ಅಧ್ಯಕ್ಷರಾಗಿ ವಿಶ್ವವಿದ್ಯಾಲಯದ ಒಂದು ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಒಂದು ಅನುಭವವನ್ನು ಅವರು ಹೊಂದಿದ್ರು. ಅಂದ್ರೆ ಈಗ ನೋಡಿ, ಅವರು ರಚಿಸಿದಂತಹ ಒಂದು ಕೃತಿಗಳು ಯಾವ್ದಪ್ಪ ಅಂದ್ರೆ ಕ್ಯಾಪಿಟಾಲಿಸಂ, ಸೋಷಿಯಲಿಸಂ ಅಂಡ್ ಡೆಮಾಕ್ರಸಿ ಅಂತೇಳಿ. ಅಂದ್ರೆ ಕ್ಯಾಪಿಟಾಲಿಸಂ, ಸೋಷಿಯಲಿಸಂ ಅಂಡ್ ಡೆಮಾಕ್ರಸಿ, ಇದು 1942ರಲ್ಲಿ ಅದು ಪ್ರಕಟವಾಯಿತು. ನಂತರ ದ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತೇಳಿ, ದ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಇದು 1934ರಲ್ಲಿ. ಸೊ ಆರ್ಥಿಕ ಇವೆರಡು ಅಂದ್ರೆ ಇವರು ಶುಂಪೀಟರ್ ಅವರು ರಚಿಸಿದಂತಹ ಕೃತಿಗಳಾದಂತಹ ಕ್ಯಾಪಿಟಾಲಿಸಂ, ಸೋಷಿಯಲಿಸಂ ಅಂಡ್ ಡೆಮಾಕ್ರಸಿ ಮತ್ತೆ ದ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಈ ಒಂದು ಕೃತಿಗಳಲ್ಲಿ ಅವರು ಆರ್ಥಿಕ ಅಭಿವೃದ್ಧಿಯನ್ನ ಕುರಿತು ಚರ್ಚೆ ಮಾಡಿದ್ದಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಶುಂಪೀಟರ್ ಅವರ ಪ್ರಕಾರ ಆರ್ಥಿಕ ಅಭಿವೃದ್ಧಿಯ ಕಾರ್ಯಕ್ಕೆ, ಶುಂಪೀಟರ್ ಅವರ ಪ್ರಕಾರ ಏನು, ಆರ್ಥಿಕ ಅಭಿವೃದ್ಧಿಯ ಕಾರ್ಯಕ್ಕೆ ಈ ಸಂಘಟನೆ ಮತ್ತು ಆವಿಷ್ಕಾರಗಳು, ಏನ್ ಹೇಳಿ, ಆರ್ಗನೈಸೇಷನ್ ಅಂಡ್ ಇನೋವೇಷನ್ಸ್ ಅಂದ್ರೆ ಸಂಘಟನೆ ಮತ್ತು ಆವಿಷ್ಕಾರಗಳು ಬೆನ್ನೆಲುಬಿದ್ದಾಗೆ. ಅಂದ್ರೆ ಶುಂಪೀಟರ್ ಅವರ ಪ್ರಕಾರ ಏನು, ಆರ್ಥಿಕ ಅಭಿವೃದ್ಧಿಯ ಕಾರ್ಯಕ್ಕೆ ಸಂಘಟನೆ ಮತ್ತು ಆವಿಷ್ಕಾರಗಳು ಬೆನ್ನೆಲುಬಿದ್ದಾಗೆ, ಆವಿಷ್ಕಾರಕನು ಪ್ರಗತಿಯ ಕಾರ್ಯದ ನಾಯಕನಿದ್ದಾಗೆ ಅಂತ, ಆವಿಷ್ಕಾರಕನು ಪ್ರಗತಿಯ ಕಾರ್ಯದ ನಾಯಕನಿದ್ದಾಗೆ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಪ್ರಗತಿಯ ಒಂದು ಕಾರ್ಯದಲ್ಲಿ ಆವಿಷ್ಕಾರಕನಿಗೆ ಮುಖ್ಯವಾದಂತಹ ಒಂದು ಪಾತ್ರವನ್ನ ಅವರು ನೀಡಿದ್ದಾರೆ. ಸೊ ಈಗ ಅವ್ರ ಸಿದ್ಧಾಂತ ಎಲ್ಲಿಂದ ಪ್ರಾರಂಭ ಆಗ್ತದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಅವ್ರು ಹೇಳೋದು ವರ್ತುಲಾತ್ಮಕ ಹರಿವು ಅಂತೇಳಿ. ವರ್ತುಲಾತ್ಮಕ
ಹರಿವು, ಸರ್ಕ್ಯುಲರ್ ಫ್ಲೋ ಅಂತೇಳಿ, ವರ್ತುಲಾತ್ಮಕ ಹರಿವು. ಏನಪ್ಪಾ ಹಾಗಂದ್ರೆ ಆರ್ಥಿಕ ವ್ಯವಸ್ಥೆ ನಿಶ್ಚಲವಾದ ಸಮಸ್ಥಿತಿಯಲ್ಲಿ ಇರ್ತದೆ. ಪ್ರಾರಂಭದಲ್ಲಿ ಏನ್ ಹೇಳ್ತಾರೆ ಅಭಿವೃದ್ಧಿಯಲ್ಲಿ ಅವರು, ಆರ್ಥಿಕ ವ್ಯವಸ್ಥೆ ನಿಶ್ಚಲವಾದಂತಹ ಒಂದು ಸಮಸ್ಥಿತಿಯಲ್ಲಿ ಇರುತ್ತೆ. ಅದಕ್ಕೆ ಏನಂತ ಕರೀತಾರೆ, ಸ್ಟೇಷನರಿ ಈಕ್ವಿಲಿಬ್ರಿಯಂ ಅಂತ. ಸ್ಟೇಷನರಿ ಈಕ್ವಿಲಿಬ್ರಿಯಂ. ಸೊ ಆರ್ಥಿಕ ವ್ಯವಸ್ಥೆ ನಿಶ್ಚಲವಾದ ಸಮಸ್ಥಿತಿಯಲ್ಲಿ ಇರ್ತದೆ ಅನ್ನುವಂತಹ ಕಲ್ಪನೆಯ ಆಧಾರದ ಮೇಲೆ ಶುಂಪೀಟರ್ ಅವರು ತಮ್ಮ ಸಿದ್ಧಾಂತವನ್ನು ಅವರು ಅಭಿವೃದ್ಧಿ ಪಡಿಸಿದ್ದಾರೆ. ಅಂದ್ರೆ ಆರ್ಥಿಕತೆಯಲ್ಲಿ ಪರಿಪೂರ್ಣ ಪೈಪೋಟಿಯ ಲಕ್ಷಣಗಳಿರ್ತದೆ, ಅಂದ್ರೆ ಸಂಪೂರ್ಣ ಪೈಪೋಟಿಯ ಲಕ್ಷಣಗಳು ಇರ್ತದೆ. ಅಂದ್ರೆ ಅಲ್ಲಿ ಲಾಭಗಳು, ಬಡ್ಡಿಯ ದರ, ಉಳಿತಾಯ, ಹೂಡಿಕೆ ಮತ್ತು ಅನೈಚ್ಛಿಕ ನಿರುದ್ಯೋಗಗಳು ಇರೋದಿಲ್ಲ ಅಂತ ಹೇಳ್ತಾರೆ. ಅನೈಚ್ಛಿಕ ನಿರುದ್ಯೋಗ ಅಂದ್ರೆ ಇನ್ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ. ಸೊ ಹೀಗೆ ಲಾಭಗಳು, ಬಡ್ಡಿ ದರ, ಉಳಿತಾಯ, ಹೂಡಿಕೆ, ಅನೈಚ್ಛಿಕ ನಿರುದ್ಯೋಗಗಳು ಇರೋದಿಲ್ಲ. ಎಲ್ಲಾ ಉತ್ಪಾದಕರು ಕೂಡ ತಮ್ಮ ವಸ್ತುಗಳಿಗೆ ಬೇಡಿಕೆಯನ್ನ ತಿಳಿದಿದ್ದು ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನ ಹೊಂದಿರ್ತಾರೆ. ಅಂದ್ರೆ ಎಲ್ಲಾ ಉತ್ಪಾದಕರು ಕೂಡ ತಮ್ಮ ವಸ್ತುಗಳಿಗೆ ಬೇಡಿಕೆಯನ್ನ ತಿಳಿದಿದ್ದು ಬೇಡಿಕೆಗೆ ತಕ್ಕಂತೆ ಅವರು ಪೂರೈಕೆಯನ್ನ ಹೊಂದಿರ್ತಾರೆ. ಅಂದ್ರೆ ಎಲ್ಲಾ ಉತ್ಪಾದನಾ ಕೈಗಾರಿಕೆಗಳು ಕೂಡ ಪರಿಪೂರ್ಣ ಪೈಪೋಟಿಯ ಸಮಸ್ಥಿತಿಯಲ್ಲಿದ್ದು ಪ್ರತಿಯೊಂದು ಉತ್ಪಾದನಾಂಗದ ಪ್ರತಿಫಲವೂ ಕೂಡ ಅದರ ಒಂದು ಸೀಮಾಂತ ಉತ್ಪಾದಕತೆಗೆ ಸಮನಾಗಿರ್ತದೆ ಅಂತ. ಅಂದ್ರೆ ಎಲ್ಲಾ ಉತ್ಪಾದನಾ ಕೈಗಾರಿಕೆಗಳು ಕೂಡ ಪರಿಪೂರ್ಣ ಪೈಪೋಟಿಯ ಸಮಸ್ಥಿತಿಯಲ್ಲಿದ್ದು ಪ್ರತಿಯೊಂದು ಉತ್ಪಾದನಾಂಗದ ಪ್ರತಿಫಲ ಕೂಡ ಅದರ ಸೀಮಾಂತ ಉತ್ಪಾದನೆಗೆ ಸಮವಾಗಿರ್ತದೆ. ಸೊ ಈ ರೀತಿಯ ಒಂದು ಸಮಸ್ಥಿತಿ ವರ್ತುಲಾತ್ಮಕ ಹರಿವಿನ ಒಂದು ಗುಣಗಳನ್ನ ಹೊಂದಿದೆ ಅನ್ನೋದು ಶುಂಪೀಟರ್ ಅವರ ಒಂದು ಅಭಿಪ್ರಾಯ. ಅಂದ್ರೆ ಇಲ್ಲಿ ಎಲ್ಲಾ ಉತ್ಪಾದಕರು ಕೂಡ ಏನಪ್ಪಾ ಅಂದ್ರೆ ತಮ್ಮ ವಸ್ತುಗಳಿಗೆ ಬೇಡಿಕೆಯನ್ನ ತಿಳಿದಿದ್ದು ಬೇಡಿಕೆಗೆ ತಕ್ಕಂತ ಪೂರೈಕೆಯನ್ನ ಮಾಡ್ತಾ ಇರ್ತಾರೆ. ಎಲ್ಲಾ ಉತ್ಪಾದನಾ ಒಂದು ಕೈಗಾರಿಕೆಗಳು ಕೂಡ ಪರಿಪೂರ್ಣ ಪೈಪೋಟಿಯ ಸಮಸ್ಥಿತಿಯಲ್ಲಿದ್ದು ಪ್ರತಿಯೊಂದು ಉತ್ಪಾದನಾಂಗದ ಪ್ರತಿಫಲ ಅದರ ಸೀಮಾಂತ ಉತ್ಪಾದಕತೆಗೆ ಸಮನಾಗಿರ್ತದೆ. ಅಂದ್ರೆ ಈ ಒಂದು ಸಮಸ್ಥಿತಿ ಇದೆಯಲ್ಲ, ಇದು ವರ್ತುಲಾತ್ಮಕ ಹರಿವಿನ ಗುಣವನ್ನ ಹೊಂದಿದೆ ಅನ್ನೋದು ಶುಂಪೀಟರ್ ಅವರ ಒಂದು ಅಭಿಪ್ರಾಯ. ಅಂದ್ರೆ ಪ್ರತಿ ವರ್ಷನೂ ಕೂಡ ಅದೇ ಒಂದು ಸರಕು ಸೇವೆಗಳನ್ನ ಉತ್ಪಾದನೆ ಮಾಡ್ಲಾಗ್ತದೆ. ಈ ಸ್ಥಿತಿಯಲ್ಲಿ ಏನಪ್ಪಾ ಅಂದ್ರೆ ಸಂಸ್ಥೆಗಳ ಲಾಭ ಏನಾಗಿರುತ್ತೆ, ಶೂನ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಅದರಿಂದ ಏನಂದ್ರೆ ಇದು ವರ್ತುಲಾತ್ಮಕ ಅರಿವು ಅಂತ ಹೇಳಿದ್ರೆ ಇದೊಂದು ನಿಶ್ಚಲವಾದ ಸಮಸ್ಥಿತಿ. ಅಂದ್ರೆ ಇಲ್ಲಿ ಪ್ರತಿ ವರ್ಷ ಅದೇ ಸರಕು ಸೇವೆಗಳು ಉತ್ಪಾದನೆ ಆಗ್ತಾ ಇರ್ತವೆ, ಲಾಭಗಳು ಶೂನ್ಯವಾಗಿರ್ತವೆ ಅಂತ. ಆದ್ರಿಂದ ಏನಾಗುತ್ತೆ, ಸಂಯೋಜಕರೆಲ್ಲ ಬೇಸರಗೊಂಡು ಹತಾಶರಾಗ್ತಾರೆ. ಅವರಲ್ಲಿ ಏನಾದ್ರೂ ಮಾಡಿ ಈ ಸ್ಥಿತಿಯನ್ನ ಬದಲಾವಣೆ ಮಾಡ್ಬೇಕು ಅಂತೇಳಿ ಅವ್ರು ನಿರ್ಧರಿಸ್ತಾರೆ. ಅಂದ್ರೆ ನಿಶ್ಚಲವಾದಂತಹ ಈ ಒಂದು ಸಮಸ್ಥಿತಿಯನ್ನ ಏನಾದ್ರೂ ಮಾಡಿ ಬದಲಾವಣೆ ಮಾಡ್ಬೇಕು ಅಂತೇಳಿ ಸಂಯೋಜಕರು ಅವರು ನಿರ್ಧಾರವನ್ನ ಮಾಡ್ತಾರೆ. ಸೊ ಈ ಸ್ಥಿತಿಯನ್ನ ಬದಲಾಯಿಸಲಿಕ್ಕೆ ಉತ್ಪಾದನೆಯಲ್ಲಿ ಏನಾದ್ರೂ ಒಂದು ಹೊಸತನವನ್ನ ತರಬೇಕಾಗ್ತದೆ. ಉತ್ಪಾದನೆಯಲ್ಲಿ ಏನಾದ್ರೂ ಹೊಸತನವನ್ನ ತರಬೇಕಾಗ್ತದೆ. ಅಂದ್ರೆ ಲಾಭ ಗಳಿಕೆಗಾಗಿ ಹೊಸ ಸರಕುಗಳನ್ನ ಮಾರುಕಟ್ಟೆಗೆ ಪರಿಚಯಿಸೋದು, ಲಾಭಗಳಿಕೆಗಾಗಿ ಹೊಸ ಸರಕುಗಳನ್ನ ಮಾರುಕಟ್ಟೆಗೆ ಪರಿಚಯಿಸೋದು. ಅಂದ್ರೆ ಉತ್ಪಾದನೆಯಲ್ಲಿ ಹೊಸ ತಂತ್ರದ ಬಳಕೆ, ಮತ್ತೆ ಹೊಸ ಮಾರುಕಟ್ಟೆಯನ್ನ ಹುಡುಕೋದು. ಹೀಗೆ ಹೊಸತನ ಪ್ರಾರಂಭ ಆಗಿ ಒಂದ್ ರೀತಿಯಲ್ಲಿ ಹೊಸತನ ಪ್ರಾರಂಭ ಆಗಿ ವರ್ತುಲಾತ್ಮಕ ಹರಿವು ನಿಂತು ಆರ್ಥಿಕ ಅಭಿವೃದ್ಧಿ ಉಂಟಾಗ್ತದೆ. ಹೀಗೆ ಏನಪ್ಪಾ ಅಂತಂದ್ರೆ ಹೊಸತನ ಅನ್ನೋದು ಪ್ರಾರಂಭ ಆಗಿ ವರ್ತುಲಾತ್ಮಕ ಹರಿವು ನಿಂತು ಆರ್ಥಿಕವಾಗಿ ಅಭಿವೃದ್ಧಿ ಉಂಟಾಗ್ತದೆ. ಸೊ ಇದನ್ನ ನಾವೇನಂತ ಕರಿತೀವಿ, ವರ್ತುಲಾತ್ಮಕ ಹರಿವು ಅಂತೇಳಿ ಕರಿತೀವಿ ಅವರ ಒಂದು ಪರಿಕಲ್ಪನೆಯಲ್ಲಿ. ಸೊ ನಂತರ ಏನಾಗ್ತದೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಆಗ್ಲೇ ನಂತರ ಅವರ ಒಂದು ಸಿದ್ಧಾಂತದ ಇನ್ನೊಂದು ಪರಿಕಲ್ಪನೆ ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಆಫ್ ಇನೋವೇಷನ್ಸ್, ಆವಿಷ್ಕಾರಗಳ ಅಭಿವೃದ್ಧಿ ಅಂತ. ಏನು, ಆವಿಷ್ಕಾರಗಳ ಅಭಿವೃದ್ಧಿ. ಅಂದ್ರೆ ಶುಂಪೀಟರ್ ಅವರ ಅಭಿವೃದ್ಧಿಯ ಸಿದ್ಧಾಂತ ಅಂತ ಹೇಳಿದ್ರೆ ಅಲ್ಲಿ ಆವಿಷ್ಕಾರಗಳ ವಿಶ್ಲೇಷಣೆ ಅಂತೇಳಿ ಹೇಳ್ಬೋದು. ಅಂದ್ರೆ ಶುಂಪೀಟರ್ ಅವರ ಅಭಿವೃದ್ಧಿಯ ಸಿದ್ಧಾಂತ ಅಂತ ಹೇಳಿದ್ರೆ ಆವಿಷ್ಕಾರಗಳ ವಿಶ್ಲೇಷಣೆ. ಅಂದ್ರೆ ಅವರ ಅಭಿವೃದ್ಧಿ ಸಿದ್ಧಾಂತದಲ್ಲಿ, ಅವರ ಒಂದು ಅಭಿವೃದ್ಧಿ ಸಿದ್ಧಾಂತದಲ್ಲಿ ಆವಿಷ್ಕಾರಕ ನಾಯಕ ಅಂತ. ಅವರ ಅಭಿವೃದ್ಧಿಯ ಸಿದ್ಧಾಂತದಲ್ಲಿ ಆವಿಷ್ಕಾರಕನೇ ನಾಯಕ. ಅಂದ್ರೆ ಆವಿಷ್ಕಾರ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ವೆಚ್ಚಗಳನ್ನ ತಗ್ಗಿಸ್ಲಿಕ್ಕೆ ಮತ್ತೆ ಲಾಭ ಗಳಿಸುವ ಉದ್ದೇಶಕ್ಕಾಗಿ, ವೆಚ್ಚಗಳನ್ನ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ಲಾಭವನ್ನ ಗಳಿಸುವಂತಹ ಉದ್ದೇಶಗಳಿಗಾಗಿ ಸದ್ಯ ಅಸ್ತಿತ್ವದಲ್ಲಿರುವಂತಹ
ಉತ್ಪಾದನೆಯ ಪದ್ಧತಿಯನ್ನ ಬದಲಿಸಿ ಹೊಸತನವನ್ನ ತರೋದು ಅಂತೇಳಿ ಶುಂಪೀಟರ್ ಅವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅಂದ್ರೆ ಅವರ ಒಂದು ಅಭಿವೃದ್ಧಿಯ ವ್ಯಾಖ್ಯೆ ಅಂತ ಹೇಳಿದ್ರೆ, ಅಂದ್ರೆ ಅವರ ಒಂದು ಅಭಿವೃದ್ಧಿಯ ವ್ಯಾಖ್ಯೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಅನ್ನೋದೇನಪ್ಪಾ ಅಂದ್ರೆ ಈ ಮೊದಲು ಅಸ್ತಿತ್ವದಲ್ಲಿರುವಂತಹ ನಿಶ್ಚಲ ಸಮಸ್ಥಿತಿಯ ಸಮತೋಲನವನ್ನ ಮುರಿಯೋದು ಅಂತ. ಅಭಿವೃದ್ಧಿ ಈ ಮೊದಲು ಅಸ್ತಿತ್ವದಲ್ಲಿರುವಂತಹ ನಿಶ್ಚಲ ಸಮಸ್ಥಿತಿಯ ಒಂದು ಸಮತೋಲನವನ್ನ ಮುರಿಯೋದು, ಮತ್ತೆ ಸ್ವಯಂ ಪ್ರೇರಣೆಯಿಂದ ಬರುವಂತಹ ಒಂದು ಬದಲಾವಣೆ ಆಗಿದೆ ಅಂತ. ಸ್ವಯಂ ಪ್ರೇರಣೆಯಿಂದ ಬರುವಂತಹ ಒಂದು ಬದಲಾವಣೆ ಆಗಿದೆ. ಸೊ ಹೀಗೆ ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ರೆ ಅರ್ಥ ವ್ಯವಸ್ಥೆಯಲ್ಲಿನ ಬದಲಾವಣೆಗಳಾಗಿದೆ ಅಂತ. ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ರೆ ಅರ್ಥ ವ್ಯವಸ್ಥೆಯಲ್ಲಾಗುವಂತಹ ಬದಲಾವಣೆಗಳು. ಅಂದ್ರೆ ಈ ರೀತಿ ಬದಲಾವಣೆಗಳಾದಾಗ ಏನಾಗುತ್ತೆ, ವರ್ತುಲಾತ್ಮಕ ಒಂದು ಹರಿವಿಗೆ ಅಡಚಣೆ ಉಂಟಾಗ್ತದೆ. ಅಂದ್ರೆ ಹೀಗೆ ಏನಪ್ಪಾ ಅಂದ್ರೆ ಬದಲಾವಣೆಗಳಾದಾಗ ವರ್ತುಲಾತ್ಮಕ ಹರಿವಿಗೆ ಏನಾಗ್ತದೆ, ಅಡಚಣೆ ಉಂಟಾಗ್ತದೆ. ಸೊ ಹೀಗೆ ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ರೆ ಏನು, ಬದಲಾದಂತಹ ಒಂದು ಸ್ಥಿತಿಯನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅನ್ಯ ಘಟಕಗಳನ್ನ ಇಲ್ಲಿ ವಿಶ್ಲೇಷಿಸೋದು ಅಂತೇಳಿ ಶುಂಪೀಟರ್ ಅವರು ಹೇಳಿದ್ದಾರೆ. ಅಂದ್ರೆ ಆವಿಷ್ಕಾರಗಳು ಅಂದ್ರೇನು, ಅದು ಒಂದ್ ರೂಪದಲ್ಲಿ ಇರೋದಿಲ್ಲ. ಆವಿಷ್ಕಾರಗಳು ಅಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ಒಂದು ಅಥವಾ ಅದಕ್ಕಿಂತ ಅಧಿಕ ಒಂದು ಸ್ವರೂಪದಲ್ಲಿ ಇರ್ಬೋದು ಅಂತ. ಆವಿಷ್ಕಾರಗಳು ಒಂದಕ್ಕಿಂತ ಹೆಚ್ಚಿನ ಒಂದು ರೂಪಗಳಲ್ಲಿ ಇರ್ಬೋದು ಅಂತ. ಏನಪ್ಪಾ ಅಂತಂದ್ರೆ ನೋಡಿ, ಒಂದು ಹೊಸ ವಸ್ತುವನ್ನ ಮಾರುಕಟ್ಟೆಗೆ ಬಿಡೋದು, ಎರಡನೇದಾಗಿ ಹೊಸ ಉತ್ಪಾದನಾ ವಿಧಾನ ಅಂತೇಳಿ, ಮತ್ತೆ ಹೊಸ ಮಾರುಕಟ್ಟೆಯನ್ನ ಶೋಧಿಸೋದು, ಮತ್ತೆ ಹೊಸ ಸಂಪನ್ಮೂಲಗಳನ್ನ ಹುಡುಕೋದು, ಮತ್ತೆ ನವೀನ ಶೈಲಿಯ ಒಂದು ಉದ್ಯಮದ ರಚನೆ. ಒಟ್ಟಲ್ಲಿ ಏನು, ಆವಿಷ್ಕಾರಗಳು ಒಂದಕ್ಕಿಂತ ಅದು ಹೆಚ್ಚಿನ ಸ್ವರೂಪಗಳಲ್ಲಿ ಕಂಡು ಬರ್ಬೋದು. ಯಾವ್ದಾದ್ರು ಒಂದು ಹೊಸ ವಸ್ತುವನ್ನ ಮಾರುಕಟ್ಟೆಗೆ ಬಿಡೋದಾಗಿರ್ಬೋದು, ಅಥವಾ ಹೊಸ ಉತ್ಪಾದನಾ ವಿಧಾನವನ್ನ ಕಂಡುಹಿಡಿಯೋದಾಗಿರ್ಬೋದು, ಅಥವಾ ಹೊಸ ಮಾರುಕಟ್ಟೆಯನ್ನ ಶೋಧನೆ ಮಾಡೋದು, ಮತ್ತೆ ಹೊಸ ಸಂಪನ್ಮೂಲಗಳನ್ನ ಹುಡುಕೋದು, ಅಥವಾ ನವೀನ ಶೈಲಿಯ ಉದ್ಯಮದ ರಚನೆ. ಸೊ ಇವೆಲ್ಲವೂ ಕೂಡ ಆರ್ಥಿಕ ಅಭಿವೃದ್ಧಿಯ ಕ್ರಿಯೆಯಲ್ಲಿ ಬದಲಾವಣೆಗಳು. ಹೊರಗಿನಿಂದ ಹೇರಲ್ಪಟ್ಟಿರದೆ ಅವೇನಾಗ್ಬೇಕು, ಹೊರಗಿಂದ ಹೇರಲ್ಪಟ್ಟವುಗಳಾಗಿರದೆ ಸ್ವಪ್ರೇರಿತ, ಅಂದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ಉಂಟಾಗುವಂತಹ ಆಂತರಿಕ ಪರಿವರ್ತನೆಗಳಿಂದಾಗಿ ಏನಾಗ್ತದೆ, ವರ್ತುಲಾತ್ಮಕ ಹರಿವು ಭಂಗಗೊಂಡು ಅಭಿವೃದ್ಧಿಯ ಒಂದು ಕ್ರಿಯೆ ಪ್ರಾರಂಭ ಆಗ್ತದೆ ಅಂತೇಳಿ ಅವರ ಒಂದು ಸಿದ್ಧಾಂತದಲ್ಲಿ ಕಂಡುಬರುವಂತಹ ಪ್ರಮುಖ ಅಂಶ. ವರ್ತುಲಾತ್ಮಕ ಹರಿವು ಭಂಗಗೊಂಡ್ಬಿಟ್ಟು ಏನಾಗ್ತದೆ, ಅಲ್ಲಿ ಹೊಸತನ ಪ್ರಾರಂಭ ಆಗಿ ಆವಿಷ್ಕಾರಗಳ ಒಂದು ಅಭಿವೃದ್ಧಿ ಆಗ್ತಾ ಹೋಗ್ತದೆ ಅಂತೇಳಿ ಹೇಳಿದ್ದಾರೆ. ಸೊ ಹೀಗೆ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ರೋಲ್ ಆಫ್ ಇನೋವೇಟರ್ ಅಂತೇಳಿ, ಆವಿಷ್ಕಾರಕನ ಪಾತ್ರ. ರೋಲ್ ಆಫ್ ಇನೋವೇಟರ್, ಆವಿಷ್ಕಾರಕನ ಪಾತ್ರ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆವಿಷ್ಕಾರಕ ಅವನು ಅಭಿವೃದ್ಧಿ ಕಾರ್ಯದ ಒಂದು ಕೇಂದ್ರ ವ್ಯಕ್ತಿ ಅಂತೇಳಿ ಹೇಳ್ತಾರೆ. ಆವಿಷ್ಕಾರಕ ಅಭಿವೃದ್ಧಿ ಕೇಂದ್ರದ ಅಂದ್ರೆ ಅಭಿವೃದ್ಧಿ ಕಾರ್ಯದ ಒಬ್ಬ ಕೇಂದ್ರ ವ್ಯಕ್ತಿ ಅವನು. ಆವಿಷ್ಕಾರಕನಿಗೆ ಮುಖ್ಯವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಅವ್ರು ನೀಡಿದ್ದಾರೆ. ಕೇವಲ ಉದ್ಯಮವನ್ನ ನಾವು ಸ್ಥಾಪನೆ ಮಾಡೋದ್ರಿಂದ ಲಾಭ ನಮ್ಗೆ ಸಿಗೋದಿಲ್ಲ. ಉದ್ಯಮದಲ್ಲಿ ಏನ್ ಮಾಡ್ಬೇಕು, ನಾವು ಆವಿಷ್ಕಾರಗಳನ್ನ ಅಳವಡಿಸ್ಕೊಂಡಾಗ ಮಾತ್ರ ಏನಾಗ್ತದೆ, ಲಾಭಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ. ಅಂದ್ರೆ ಆವಿಷ್ಕಾರಗಳ ಮೂಲಕ, ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಆವಿಷ್ಕಾರಗಳ ಮೂಲಕ ಉದ್ಯಮಿ ಉತ್ಪಾದನಾ ವ್ಯವಸ್ಥೆಯಲ್ಲಿ ಏನ್ ಮಾಡ್ತಾನೆ, ಕ್ರಾಂತಿಯನ್ನು ಉಂಟು ಮಾಡಿ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದಂತ ಒಂದು ಪರಿಸರವನ್ನು ಅವನು ನಿರ್ಮಿಸ್ತಾನೆ. ಅಂದ್ರೆ ಉದ್ಯಮದಲ್ಲಿ ಆವಿಷ್ಕಾರಗಳನ್ನ ಅಳವಡಿಸ್ಕೊಂಡಾಗ ಮಾತ್ರ ಅವನು ಲಾಭಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ. ಆವಿಷ್ಕಾರಗಳ ಮೂಲಕ ಉದ್ಯಮಿ ಉತ್ಪಾದನಾ ವ್ಯವಸ್ಥೆಯಲ್ಲಿ ಅವನು ಕ್ರಾಂತಿಯನ್ನು ಉಂಟು ಮಾಡಿ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದಂತಹ ಒಂದು ಪರಿಸರವನ್ನು ಅವನು ನಿರ್ಮಿಸ್ತಾನೆ. ಯಾಕೆ ಅಂತ ಹೇಳಿದ್ರೆ ಆರ್ಥಿಕ ಪ್ರಪಂಚದಲ್ಲಿ ಏನಪ್ಪಾ ಅಂದ್ರೆ ಬರೀ ಸಮಸ್ಯೆಗಳು, ಅನಿಶ್ಚಿತತೆಗಳು ಹೆಚ್ಚಾಗಿರೋದ್ರಿಂದ ಆವಿಷ್ಕಾರಕ ಇವುಗಳನ್ನೆಲ್ಲ ಎದುರಿಸ್ಬಿಟ್ಟು ಒಂದು ಉದ್ಯಮವನ್ನ ನಡೆಸ್ಕೊಂಡು ಹೋಗುವಂತಹ ಧೀರನಾಗಿರ್ಬೇಕು. ಅಂದ್ರೆ ಅವನು ಉತ್ಪಾದನಾ ವ್ಯವಸ್ಥೆಯಲ್ಲಿ ಹೊಸ ವಿಚಾರಗಳನ್ನ ಆಚರಣೆಗೆ ತಂದು ದಕ್ಷತೆಯಿಂದ ಉತ್ಪಾದನೆಯನ್ನ ಮಾಡಬಲ್ಲಂತಹ ಒಂದು ಕ್ರಿಯಾಶೀಲ ವ್ಯಕ್ತಿ ಆಗಿದ್ದಾನೆ. ಹಾಗಾಗಿ ಆವಿಷ್ಕಾರಕನೇ ಅಭಿವೃದ್ಧಿಯ ಒಂದು ಕ್ರಿಯೆಯ ಮುಖಂಡ ಅಥವಾ ಧುರೀಣ ಅಂತೇಳಿ ಅವರು ಹೇಳಿದ್ದಾರೆ. ಅಂದ್ರೆ ಆವಿಷ್ಕಾರಕನ ಪಾತ್ರನೇ ಅಭಿವೃದ್ಧಿಯಲ್ಲಿ ಕೇಂದ್ರ ಬಿಂದು ಅಂತ. ಸೊ ಹೀಗೆ ಆವಿಷ್ಕಾರಕ ಉದ್ಯಮಿ ಇದಾನಲ್ಲ,
ಆವಿಷ್ಕಾರಕ ಉದ್ಯಮಿ ಬಂಡವಾಳದಾರರಿಗಿಂತಲೂ ವಿಭಿನ್ನವಾದಂತಹ ವ್ಯಕ್ತಿ ಅನ್ನೋದು ಶುಂಪೀಟರ್ ಅವರ ಒಂದು ಅಭಿಪ್ರಾಯ. ಅಂದ್ರೆ ಬಂಡವಾಳವನ್ನ ಒದಗಿಸೋದು ಮಾತ್ರ ಬಂಡವಾಳದಾರರ ಕೆಲಸ, ಆದ್ರೆ ಅದರ ಬಳಕೆಯನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಉತ್ಪಾದನೆಯಲ್ಲಿ, ಸೊ ಅದರ ಬಳಕೆಯನ್ನ ನಿರ್ದೇಶಿಸುವಂತಹ ಪ್ರಮುಖವಾದ ಕೆಲಸ ಯಾರ್ದು? ಆವಿಷ್ಕಾರಕ ಉದ್ಯಮಿಯದು. ಸೊ ಇನೋವೇಟರ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ. ಅಂದ್ರೆ ಇಲ್ಲಿ ಒಡೆತನಕ್ಕಿಂತಲೂ ನಾಯಕತ್ವ ಮಹತ್ವ. ಒಂದು ಉದ್ಯಮವನ್ನ ನೀನು ಬಂಡವಾಳ ಹಾಕಿ ಸ್ಥಾಪನೆ ಮಾಡೋದು ಮುಖ್ಯ ಅಲ್ಲ, ಅದನ್ನ ನಡೆಸ್ಕೊಂಡು ಹೋಗೋದು. ಅಂದ್ರೆ ಅಲ್ಲಿ ಒಡೆತನಕ್ಕಿಂತ ನಾಯಕತ್ವ ಮಹತ್ವ ಅಂತೇಳಿ ಶುಂಪೀಟರ್ ಅವರು ಹೇಳಿದ್ದಾರೆ. ಸೊ ಈ ಒಂದು ಹೇಳಿಕೆ ಸಂಘಟನಾಕಾರನ ಪಾತ್ರದ ಒಂದು ಮಹತ್ವವನ್ನ ಒತ್ತಿ ಹೇಳ್ತದೆ. ನೋಡಿ, ಇಲ್ಲಿ ಬರೀ ಸಮಸ್ಯೆಗಳು ಮತ್ತೆ ಅನಿಶ್ಚಿತತೆಗಳನ್ನ ಎದುರಿಸಿ ಉದ್ಯಮ ನಡೆಸುವಂತಹ ಅವನ ಸಾಮರ್ಥ್ಯವೇ ಅವನನ್ನ ಉತ್ಪಾದನಾ ವ್ಯವಸ್ಥೆಯ ಕೇಂದ್ರ ವ್ಯಕ್ತಿಯನ್ನಾಗಿ ಮಾಡಿದೆ ಅಂತ. ಅಂದ್ರೆ ಅವನು ಆರ್ಥಿಕ ಕಾರ್ಯಗಳನ್ನ ನಿರ್ವಹಿಸ್ಲಿಕ್ಕೆ ಅವನು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಆರ್ಥಿಕ ಕಾರ್ಯಗಳನ್ನ ನಿರ್ವಹಿಸ್ಲಿಕ್ಕೆ 2 ಅಂಶಗಳು ಅವಶ್ಯಕ ಅಂತೇಳಿ ಹೇಳ್ತಾರೆ. ಒಂದೇನಪ್ಪಾ ಅಂದ್ರೆ ಹೊಸ ಸರಕುಗಳ ಉತ್ಪಾದನೆಗೆ ತಂತ್ರಜ್ಞಾನದ ಲಭ್ಯತೆ ಅಂತ. ಹೊಸ ಸರಕುಗಳ ಉತ್ಪಾದನೆಗೆ ತಂತ್ರಜ್ಞಾನದ ಲಭ್ಯತೆ ಒಂದು. ನಂತರ ಎರಡನೇದಾಗಿ ಹೇಳ್ಬೇಕಂದ್ರೆ ಉತ್ಪಾದನಾಂಗಗಳನ್ನ ಬಳಸ್ಕೊಳ್ಳೋದಿಕ್ಕೆ ಸಾಲ ರೂಪದ ಹಣ. ಇವೆರಡೂ ಕೂಡ ಮುಖ್ಯವಾದಂತಹ ಅಂಶಗಳು. ಯಾಕೆಂದ್ರೆ ಬಂಡವಾಳಶಾಹಿ ವ್ಯವಸ್ಥೆ ಇದೆಯಲ್ಲ, ಇದು ಉದ್ಯಮಶೀಲರಿಗೆ ಒಳ್ಳೆಯ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಡ್ತದೆ. ಅಂದ್ರೆ ಏನು? ಬಂಡವಾಳಶಾಹಿ ವ್ಯವಸ್ಥೆ ಉದ್ಯಮಶೀಲರಿಗೆ ಒಳ್ಳೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ತದೆ. ಅಂದ್ರೆ ಅಧಿಕ ಲಾಭ ಗಳಿಸುವಂತಹ, ಅಂದ್ರೆ ಇಲ್ಲೇನಪ್ಪಾ ಅಂದ್ರೆ ಅಧಿಕ ಲಾಭ ಗಳಿಸುವಂತಹ ಒಂದು ಮಹತ್ವಾಕಾಂಕ್ಷೆಯಿಂದ ಉದ್ಯಮಿ ಕಾರ್ಯಪ್ರವೃತ್ತನಾಗ್ತಾನೆ. ಅಂದ್ರೆ ತಂತ್ರಜ್ಞಾನದ ಸಾಧ್ಯತೆಗಳು ಸಾಕಷ್ಟು ಲಭ್ಯವಿರ್ತವೆ. ಹೀಗಾಗಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ವಾತಾವರಣ, ಅದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಮಾನಸಿಕ ಅಂಶಗಳನ್ನ ಅದು ಒಳಗೊಂಡಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಹಣಕಾಸಿನ ಪದ್ಧತಿನೂ ಕೂಡ ಬಂಡವಾಳಶಾಹಿ ವ್ಯವಸ್ಥೆಯ ಬೆಳವಣಿಗೆಗೆ ಅನುಕೂಲಕರವಾಗಿದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಉದ್ಯಮಿಗೆ ಅವಶ್ಯಕವಾಗಿರುವಂತಹ ಒಂದು ಹಣಕಾಸನ್ನ ಯಾವ ತೊಂದರೆನೂ ಇಲ್ದಂತೆ ಒದಗಿಸುವಂತೆ ಬ್ಯಾಂಕಿಂಗ್ ಮತ್ತು ಸಾಲದ ವ್ಯವಸ್ಥೆ ಬೆಳೆದಿರ್ತದೆ. ಸೊ ಈ ರೀತಿಯ ಸಾಲ ರೂಪದ ಹಣ ಆವಿಷ್ಕಾರಗಳನ್ನ ಕೈಗೊಳ್ಳುವಂತೆ ಆವಿಷ್ಕಾರಕನಿಗೆ ಅದು ಪ್ರಚೋದಿಸ್ತದೆ ಅಂತ. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಉದ್ಯಮಶೀಲರಿಗೆ ಒಳ್ಳೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತದೆ. ಅಂದ್ರೆ ಅಧಿಕವಾಗಿ ಲಾಭವನ್ನ ಗಳಿಸುವಂತಹ ಮಹತ್ವಾಕಾಂಕ್ಷೆಯಿಂದ ಉದ್ಯಮಿಗಳು ಇಲ್ಲಿ ಕಾರ್ಯಪ್ರವೃತ್ತರಾಗಿರ್ತಾರೆ. ಜೊತೆಗೆ ತಂತ್ರಜ್ಞಾನದ ಸಾಧ್ಯತೆಗಳು ಕೂಡ ಸಾಕಷ್ಟು ಲಭ್ಯವಿರ್ತದೆ. ಹೀಗೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂದ್ರೆ ಸಾಮಾಜಿಕ ವಾತಾವರಣ ಇದೆಯಲ್ಲ, ಇದು ಉದ್ಯಮಗಳ ಅಭಿವೃದ್ಧಿಗೆ ಒಳ್ಳೆ ಫಲವತ್ತಾದಂತ ಒಂದು ನೆಲೆಯಾಗಿದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಸಾಮಾಜಿಕ ವಾತಾವರಣ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಮಾನಸಿಕ ಅಂಶಗಳನ್ನ ಅದು ಒಳಗೊಂಡಿರ್ತದೆ. ಜೊತೆಗೆ ಹಣಕಾಸಿನ ಪದ್ಧತಿನೂ ಕೂಡ ಬಂಡವಾಳಶಾಹಿ ವ್ಯವಸ್ಥೆಯ ಬೆಳವಣಿಗೆಗೆ ಅನುಕೂಲಕರವಾಗಿದೆ. ನೋಡಿ, ನಂದು ನೆಕ್ಸ್ಟ್ ಕ್ಲಾಸು ಮತ್ತೆ 11:15 ಅವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು, ಆಯ್ತಾ? ಸೊ ಹೀಗೆ ಇಲ್ಲಿ ಏನಪ್ಪಾ ಅಂದ್ರೆ ಉದ್ಯಮಿಗೆ ಅವಶ್ಯಕವಾಗಿರುವಂತಹ ಹಣಕಾಸನ್ನ ಯಾವುದೇ ಒಂದು ತೊಂದರೆ ಇಲ್ಲದೆ ಒದಗಿಸುವಂತೆ ಬ್ಯಾಂಕಿಂಗ್ ಮತ್ತೆ ಸಾಲದ ವ್ಯವಸ್ಥೆಯಲ್ಲಿ ಬೆಳೆದಿರ್ತದೆ. ಈ ರೀತಿಯ ಸಾಲ ರೂಪದ ಹಣ ಇದೆಯಲ್ಲ, ಇದು ಆವಿಷ್ಕಾರಗಳನ್ನ ಕೈಗೊಳ್ಳುವಂತೆ ಆವಿಷ್ಕಾರಕನಿಗೆ ಪ್ರಚೋದಿಸ್ತದೆ ಅಂತೇಳಿ ಹೇಳ್ಬೋದು. ಸೊ ಆನ್ ಮಾಡ್ಕೊಳ್ಳಿ ವಿಡಿಯೋನೆಲ್ಲರೂ, ಅನ್ಮ್ಯೂಟ್ ಮಾಡಿ. ಹಲೋ.